ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದ ಬಗ್ಗೆ ಸಿಎಂ ಚರ್ಚೆ ನಡೆಸಿದರು. ಸಂಸದರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದರು. ಕೇಂದ್ರದ ಮುಂದೆ ರಾಜ್ಯದ ಪ್ರಸ್ತಾವನೆ ಇಡಲಾಗಿದೆ. ಸಂಸದರ ಸಭೆ ಸೌಹಾರ್ದಯುತವಾಗಿ ನಡೆಯಿತು. ಸಂಸದರ ಗಮನಕ್ಕೆ ರಾಜ್ಯದ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಹೇಳಿದರು. ಮತ್ತೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಆಗಿ ಕೆಲಸ ಮಾಡಲಿ. ಈಗ ಬೇಕಾದಷ್ಟು ನೀರು ಮಳೆಗಾಲದಲ್ಲಿ ಹರಿದು ಹೋಗ್ತದೆ. ನಮಗೆ ಅವ್ರ ತಮಿಳುನಾಡಿಗೆ 177.25 TMC ನೀರು ಕೊಡಬೇಕು. 177.25 TMC ನೀರು ಕೊಡಬೇಕು. ದೇ ಆರ್ ಎಂಟೈಟಲ್ ಫಾರ್ ಇಟ್. ನಾರ್ಮಲ್ ಇಯರ್ಸ್ನಲ್ಲಿ ನಾರ್ಮಲ್ ಆಗಿ ಮಳೆ ಬಂದಾಗ ದೇ ಆರ್ ಎಂಟೈಟಲ್ಡ್. ಅದನ್ನು ನಾವು ಕೊಡ್ತೀವಿ. ಬಿಕಾಸ್ ದೇರ್ ಇಸ್ ಎ ಟ್ರಿಬ್ಯುನಲ್ ಆರ್ಡರ್, ಫೈನಲ್ ಆರ್ಡರ್, ಒಪ್ಕೊಂಡಿದ್ದೀವಿ. ಸೊ ಅದಕ್ಕೆ ಮಾತ್ರ ಮೇಕೆದಾಟು ಕಟ್ಟಬೇಡಿ. ನಮ್ಮ ಪ್ರದೇಶದಲ್ಲಿ ಕಟ್ತಾ ಇರ್ತಕ್ಕಂಥದ್ದು ಮೇಕೆದಾಟನ್ನ ಎಕ್ಸೆಸ್ ನೀರನ್ನ ಅಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ತಯಾರು ಮಾಡತಕ್ಕಂಥದ್ದು, ಕುಡಿಯೋ ನೀರಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು. 2022ರಲ್ಲಿ 490 TMC ಎಕ್ಸ್ಟ್ರಾ. 2022ರಲ್ಲಿ ಬೇಕಾದಷ್ಟು ನೀರು ಹರಿದೋಗಿದೆ. 177 ಜೊತೆಗೆ 490 ಇಷ್ಟು ನೀರು ಹರಿದೋಗಿದೆ. ಸೊ ಆ ಎಕ್ಸ್ಟ್ರಾ ನೀರನ್ನ ಎರಡೂ ರಾಜ್ಯಗಳಿದ್ದ ದೃಷ್ಟಿಯಿಂದ ಬಳಸ್ಕೊಳ್ಳಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಇದನ್ನು ಕೂಡ ಹೇಳಿದ್ದೀವಿ. ಆಮೇಲೆ 2010ರಲ್ಲೇ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಎರಡನೇ ಟ್ರಿಬ್ಯುನಲ್ ಅಲ್ಲಿ ತೀರ್ಮಾನ ಆಗಿದೆ. 2010. ಅದಾದ್ಮೇಲೆ ಆಂಧ್ರ ಡಿವೈಡ್ ಆಯಿತು. ಅಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ನಾವು ರಿಕ್ವೆಸ್ಟ್ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ತೆಲಂಗಾಣ ಮತ್ತು ಆಂಧ್ರದವರು ಇಬ್ರು, ಸುಪ್ರೀಂ ಕೋರ್ಟ್ ಮುಂದೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ನೀವು ಕೂಡ ಹೇಳಿ ಸುಪ್ರೀಂ ಕೋರ್ಟ್ಗೆ ಆದೇಶ ಕೊಡ್ಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂದ್ರೆ ಬ್ರಿಜೇಶ್ ಕುಮಾರ್ ಅವರ ಟ್ರಿಬ್ಯುನಲ್ನಲ್ಲಿ ತೀರ್ಮಾನ ಆಗ್ಬಿಟ್ಟಿದೆ. ಸೊ ಅದನ್ನ ಕೂಡ ಗಮನಕ್ಕೆ ತರ್ತಕ್ಕಂಥ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥದ್ದು. ಗೆಜೆಟ್ ಇಶ್ಯೂ ಮಾಡಲಿಕ್ಕೆ, ಗೆಜೆಟ್ ನೋಟಿಫಿಕೇಶನ್ ಎಜುಕೇಶನ್. ಆಮೇಲೆ ಇನ್ನೊಂದು ವಿಚಾರ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, 14ನೇ ಹಣಕಾಸಿನ ಆಯೋಗದವರೆಗೆ ಜನಸಂಖ್ಯೆ ಏರಿಯಾ ಇದು ಮಾಡುವಾಗ ಫಾರೆಸ್ಟ್ ಎಷ್ಟಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ, ಇವೆಲ್ಲ ನೋಡಿ ರಾಜ್ಯಗಳಿಗೆ ವಿಸ್ತೀರ್ಣ, ರಾಜ್ಯದ ವಿಸ್ತೀರ್ಣ ಇವೆಲ್ಲ ನೋಡಿ ಮಾಡ್ತಾರೆ. ಆದ್ರೆ ಪಾಪ್ಯುಲೇಷನ್ ಬಗ್ಗೆ 1971ನೇ ಸೆನ್ಸಸ್ ತಗೋತಾ ಇದ್ರು ಹಿಂದೆ ಎಲ್ಲ. 15ನೇ ಹಣಕಾಸಿನಲ್ಲಿ 11ನೇ ಸೆನ್ಸಸ್ ತಗೋಬಿಟ್ಟಿದ್ದಾರೆ. ನಮಗೆ ಈಗ ನೋಡಿ 2011 ಯಾಕೆ ಈ ವಿಷಯ ಪ್ರಸ್ತಾಪ ಮಾಡೋದು ಅಂತಂದ್ರೆ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ನ ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.